ನಮಸ್ಕಾರ. ಈ ವಿಡಿಯೋದಲ್ಲಿ 1893ರ ಸೆಪ್ಟೆಂಬರ್ 11ರಂದು ಅಮೆರಿಕಾದ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಮಾಡಿದ ಐತಿಹಾಸಿಕ ಭಾಷಣದ ಕನ್ನಡದ ಅನುವಾದವನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತಿದ್ದೇನೆ. ಈ ಭಾಷಣವು ಧಾರ್ಮಿಕ ಸಹಿಷ್ಣುತೆ, ಸರ್ವಧರ್ಮ ಸಮಭಾವ ಮತ್ತು ಮಾನವೀಯತೆಯ ಸಂದೇಶವನ್ನು ವಿಶ್ವಕ್ಕೆ ಸಾರಿದ ಅಮರ ಭಾಷಣವಾಗಿದೆ. ಆದರೆ ಭಾಷಣವನ್ನು ಕೇಳುವ ಮೊದಲು ಸ್ವಾಮಿ ವಿವೇಕಾನಂದರ ಕುರಿತು ಹಾಗೂ ಈ ಭಾಷಣ ಏಕೆ ಐತಿಹಾಸಿಕವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಸ್ವಾಮಿ ವಿವೇಕಾನಂದರು ಭಾರತದ ಶ್ರೇಷ್ಠ ಸನ್ಯಾಸಿ, ತತ್ವಜ್ಞಾನಿ ಹಾಗೂ ಸಮಾಜ ಸುಧಾರಕರಾಗಿದ್ದರು. ಅವರ ಮೂಲ ಹೆಸರು ನರೇಂದ್ರನಾಥ ದತ್ತ. ಅವರು ಶ್ರೀರಾಮಕೃಷ್ಣ ಪರಮಹಂಸರ ಪ್ರಮುಖ ಶಿಷ್ಯರಾಗಿದ್ದರು. ನಂತರ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು. ವೇದಾಂತ ಮತ್ತು ಯೋಗದ ತತ್ವಗಳನ್ನು ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಪರಿಚಯಿಸುವಲ್ಲಿ ಅವರು ಮಹತ್ವದ ಪಾತ್ರವನ್ನು ವಹಿಸಿದರು. ಆತ್ಮವಿಶ್ವಾಸ, ಸೇವಾ ಮನೋಭಾವ, ರಾಷ್ಟ್ರಪ್ರೇಮ ಮತ್ತು ಮಾನವೀಯ ಮೌಲ್ಯಗಳ ಕುರಿತು ಅವರ ಸಂದೇಶಗಳು ಇಂದಿಗೂ ಲಕ್ಷಾಂತರ ಯುವಕರಿಗೆ ಸ್ಫೂರ್ತಿಯಾಗಿವೆ. 1893ರ ಸೆಪ್ಟೆಂಬರ್ 11ರಂದು ಅಮೆರಿಕಾದ ಚಿಕಾಗೋ ನಗರದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನ ವಿಶ್ವದ ವಿವಿಧ ಧರ್ಮಗಳ ಪ್ರತಿನಿಧಿಗಳನ್ನು ಒಂದೇ ವೇದಿಕೆಗೆ ಕರೆತಂದ ಐತಿಹಾಸಿಕ ಕಾರ್ಯಕ್ರಮವಾಗಿತ್ತು. ಈ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಸ್ವಾಮಿ ವಿವೇಕಾನಂದರು ತಮ್ಮ ಐತಿಹಾಸಿಕ ಭಾಷಣವನ್ನು ಅಮೆರಿಕದ ಸಹೋದರಿಯರೇ ಮತ್ತು ಸಹೋದರರೇ ಎಂಬ ಅಮರ ವಾಕ್ಯಗಳಿಂದ ಆರಂಭಿಸಿದರು. ಈ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಸಭಿಕರು ಎದ್ದು ನಿಂತು ಹಲವು ನಿಮಿಷಗಳ ಕಾಲ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸಿದರು. ಅವರ ಭಾಷಣವು ಧಾರ್ಮಿಕ ಸಹಿಷ್ಣುತೆ, ಸರ್ವಧರ್ಮ ಸಮಭಾವ, ವಿಶ್ವ ಸೌಹಾರ್ದತೆ ಮತ್ತು ಮಾನವೀಯತೆಯ ತತ್ವವನ್ನು ಜಗತ್ತಿಗೆ ಸಾರಿತು. ಈ ಭಾಷಣವು ಅವರಿಗೆ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ತಂದುಕೊಟ್ಟಿದ್ದಷ್ಟೇ ಅಲ್ಲದೆ, ಭಾರತೀಯ ಸಂಸ್ಕೃತಿ ಮತ್ತು ಹಿಂದೂ ಧರ್ಮದ ಮಹತ್ವವನ್ನು ವಿಶ್ವದ ಮುಂದೆ ಹೆಮ್ಮೆಯಿಂದ ಪರಿಚಯಿಸಿತು. ಈಗ ಸ್ವಾಮಿ ವಿವೇಕಾನಂದರು 1893ರ ಸೆಪ್ಟೆಂಬರ್ 11ರಂದು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಮಾಡಿದ ಐತಿಹಾಸಿಕ ಭಾಷಣದ ಕನ್ನಡ ಅನುವಾದವನ್ನು ಕೇಳೋಣ. ಅಮೆರಿಕದ ಸಹೋದರಿಯರೇ ಮತ್ತು ಸಹೋದರರೇ, ನೀವು ನನಗೆ ನೀಡಿದ ಆತ್ಮೀಯ ಹಾಗೂ ಹೃತ್ಪೂರ್ವಕ ಸ್ವಾಗತಕ್ಕೆ ಪ್ರತಿಕ್ರಿಯೆಯಾಗಿ ನಿಮ್ಮ ಮುಂದೆ ನಿಲ್ಲುವ ಅವಕಾಶ ದೊರೆತಿರುವುದು ನನ್ನ ಹೃದಯವನ್ನು ವರ್ಣಿಸಲಾಗದಷ್ಟು ಸಂತೋಷದಿಂದ ತುಂಬಿಸಿದೆ. ವಿಶ್ವದ ಅತ್ಯಂತ ಪ್ರಾಚೀನ ಸನ್ಯಾಸಿಗಳ ಪರಂಪರೆಯ ಪರವಾಗಿ, ಎಲ್ಲ ಧರ್ಮಗಳ ತಾಯಿಯಾದ ಭಾರತದ ಪರವಾಗಿ ಹಾಗೂ ಎಲ್ಲ ವರ್ಗಗಳು ಮತ್ತು ಪಂಥಗಳಿಗೆ ಸೇರಿದ ಲಕ್ಷಾಂತರ ಹಿಂದೂಗಳ ಪರವಾಗಿ ನಾನು ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ವೇದಿಕೆಯಲ್ಲಿ ಮಾತನಾಡಿದ ಕೆಲವು ವಕ್ತಾರರು ಪೂರ್ವ ದೇಶಗಳಿಂದ ಬಂದ ಪ್ರತಿನಿಧಿಗಳ ಕುರಿತು ಮಾತನಾಡುತ್ತಾ ಅವರ ಸಹಿಷ್ಣುತೆಯ ಸಂದೇಶವನ್ನು ಜಗತ್ತಿನಾದ್ಯಂತ ಹರಡಿದವರು ಎಂದು ನಾನು ಅವರನ್ನು ಗೌರವಿಸುತ್ತೇನೆ. ಅಂತಹ ಧರ್ಮಕ್ಕೆ ಸೇರಿದವನಾಗಿರುವುದಕ್ಕೆ ನನಗೆ ಹೆಮ್ಮೆಯಿದೆ. ನಮ್ಮ ಧರ್ಮವು ಜಗತ್ತಿಗೆ ಕೇವಲ ಸಹಿಷ್ಣುತೆಯನ್ನು ಮಾತ್ರವಲ್ಲ, ಎಲ್ಲ ಧರ್ಮಗಳು ಸತ್ಯದತ್ತ ಕರೆದೊಯ್ಯುವ ಮಾರ್ಗಗಳಾಗಿವೆ ಎಂಬ ಸಾರ್ವತ್ರಿಕ ಸ್ವೀಕಾರದ ತತ್ವವನ್ನು ಕಲಿಸಿದೆ. ನಾವು ಎಲ್ಲ ಧರ್ಮಗಳನ್ನು ಗೌರವಿಸುತ್ತೇವೆ ಮತ್ತು ಅವುಗಳಲ್ಲಿರುವ ಸತ್ಯವನ್ನು ಒಪ್ಪಿಕೊಳ್ಳುತ್ತೇವೆ. ಜಗತ್ತಿನ ವಿವಿಧ ಭಾಗಗಳಲ್ಲಿ ಹಿಂಸೆಗೆ ಒಳಗಾಗಿ ಆಶ್ರಯಕ್ಕಾಗಿ ಬಂದವರಿಗೆ ಆಶ್ರಯ ನೀಡಿದ ದೇಶಕ್ಕೆ ಸೇರಿದವನಾಗಿರುವುದಕ್ಕೆ ನನಗೆ ಹೆಮ್ಮೆಯಿದೆ. ರೋಮನ್ನರು ಅವರ ಪವಿತ್ರ ದೇವಾಲಯವನ್ನು ಧ್ವಂಸಗೊಳಿಸಿದ ನಂತರ ದಕ್ಷಿಣ ಭಾರತಕ್ಕೆ ಬಂದ ಯಹೂದ್ಯರನ್ನು ನಮ್ಮ ದೇಶವು ಆತ್ಮೀಯವಾಗಿ ಸ್ವಾಗತಿಸಿತು. ಹಾಗೆಯೇ ಮಹಾನ್ ಜೊರೋಸ್ಟ್ರಿಯನ್ ಪಾರ್ಸಿ ಸಮುದಾಯಕ್ಕೆ ಸೇರಿದವರಿಗೂ ಸಹ ಭಾರತ ಆಶ್ರಯ ನೀಡಿ ಇಂದಿಗೂ ಅವರನ್ನು ಗೌರವದಿಂದ ಬೆಳೆಸುತ್ತಿದೆ. ನನ್ನ ಬಾಲ್ಯದಿಂದಲೂ ನಾನು ಪ್ರತಿದಿನ ಪಠಿಸುತ್ತಿದ್ದ ಒಂದು ಪ್ರಾರ್ಥನೆಯ ಕೆಲವು ಸಾಲುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಬಯಸುತ್ತೇನೆ. ವಿವಿಧ ಸ್ಥಳಗಳಿಂದ ಹುಟ್ಟುವ ನದಿಗಳು ನೇರವಾಗಿರಲಿ ಅಥವಾ ತಿರುವುಗಳಾಗಿರಲಿ, ಕೊನೆಗೆ ಸಮುದ್ರವನ್ನು ಸೇರುವಂತೆಯೇ ಮನುಷ್ಯರು ತಮ್ಮ ತಮ್ಮ ಸ್ವಭಾವ ಮತ್ತು ಮಾರ್ಗಗಳ ಮೂಲಕ ಸಾಗಿದರೂ ಅಂತಿಮವಾಗಿ ನಿನ್ನನ್ನೇ ಸೇರುತ್ತಾರೆ. ಇಂದು ಇಲ್ಲಿ ನಡೆಯುತ್ತಿರುವ ಈ ಮಹಾನ್ ಸಮ್ಮೇಳನವು ಭಗವದ್ಗೀತೆಯ ಈ ಶಾಶ್ವತ ಸತ್ಯವನ್ನು ಜಗತ್ತಿಗೆ ಸಾರುತ್ತಿದೆ. ಯಾರು ಯಾವ ರೂಪದಲ್ಲಿ ನನ್ನನ್ನು ಆರಾಧಿಸಿದರೂ ನಾನು ಅವರನ್ನು ಅದೇ ಮಾರ್ಗದಲ್ಲಿ ಸ್ವೀಕರಿಸುತ್ತೇನೆ.
ಎಲ್ಲರೂ ಅಂತಿಮವಾಗಿ ನನ್ನನ್ನೇ ಸೇರುವ ದಾರಿಯಲ್ಲಿ ಸಾಗುತ್ತಿರುತ್ತಾರೆ. ಪಂಥೀಯತೆ, ಮತಾಂಧತೆ ಮತ್ತು ಅವುಗಳ ಭಯಾನಕ ಸಂತಾನವಾದ ಧಾರ್ಮಿಕ ಅಂಧಾಭಿಮಾನವು ಈ ಸುಂದರ ಭೂಮಿಯನ್ನು ಬಹಳ ಕಾಲ ಆವರಿಸಿದೆ. ಅವು ಈ ಭೂಮಿಯನ್ನು ಹಿಂಸೆಯಿಂದ ತುಂಬಿಸಿವೆ, ಅನೇಕ ಬಾರಿ ಮಾನವರ ರಕ್ತದಿಂದ ನೆಲವನ್ನು ತೋಯಿಸಿವೆ, ನಾಗರಿಕತೆಗಳನ್ನು ನಾಶ ಮಾಡಿವೆ ಹಾಗೂ ಅನೇಕ ರಾಷ್ಟ್ರಗಳನ್ನು ನಿರಾಶೆಯತ್ತ ತಳ್ಳಿವೆ. ಈ ಭಯಾನಕ ಶಕ್ತಿಗಳು ಇರದಿದ್ದರೆ ಮಾನವ ಸಮಾಜವು ಇಂದು ಇರುವುದಕ್ಕಿಂತ ಬಹಳ ಮುಂದುವರಿಯುತ್ತಿತ್ತು. ಆದರೆ ಈಗ ಅವುಗಳ ಅಂತ್ಯದ ಕಾಲ ಬಂದಿದೆ ಎಂದು ನಾನು ದೃಢವಾಗಿ ನಂಬಿದ್ದೇನೆ. ಇಂದು ಈ ಸಮ್ಮೇಳನದ ಆರಂಭವನ್ನು ಸೂಚಿಸಿದ ಗಂಟೆಯ ನಾದವು ಮತಾಂಧತೆ, ಕತ್ತಿಯಿಂದಾಗಲಿ ಲೇಖನಿಯಿಂದಾಗಲಿ ನಡೆಯುವ ಎಲ್ಲ ರೀತಿಯ ಹಿಂಸೆ ಹಾಗೂ ಒಂದೇ ಗುರಿಯತ್ತ ಸಾಗುತ್ತಿರುವ ಮನುಷ್ಯರ ನಡುವೆ ಇರುವ ದ್ವೇಷ ಮತ್ತು ಅಸಹಿಷ್ಣುತೆಯ ಅಂತ್ಯದ ಘಂಟಾನಾದವಾಗಲಿ ಎಂದು ನಾನು ಹೃತ್ಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು.